ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಹತ್ರ ಹೋಗಲಿ, ಯಾರ ಹತ್ರ ಹೋಗಲಿ, ಎಲ್ಲರೂ ಕೇಳೋದು ನೀನು ಹೇಳಿ ಯಾವ ಆಯಿಲ್ ಯೂಸ್ ಮಾಡ್ತೀಯಾ? ಬನ್ನಿ, ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಫಸ್ಟ್ ಇದಕ್ಕೆ ಕರಿಬೇವು ಬೇಕು, ಕೊಲಂಜಿ ಸೀಡ್ಸ್ ಅಂತಾರಲ್ಲ ಅದು ಬೇಕು, ಮೆಹಂದಿ ಎಲೆಗಳು ಒಣಗಿದ್ರಾದರೂ ಪರವಾಗಿಲ್ಲ, ಮೆಂತೆಕಾಳು ನೋಡಿ. ಮೆಂತೆಕಾಳಂತೂ ಸ್ವಲ್ಪ ಒಂದು 3-4 ಸ್ಪೂನ್ ತೊಗೊಂಡ್ರೆ ಸಾಕು. ಒಂದು ಸ್ಪೂನಷ್ಟು ಮಾತ್ರ ನಾನು ಕೊಲಂಜಿ ಸೀಡ್ಸನ್ನೇ ತೊಗೊಂಡಿದ್ದೀನಿ. ಆಮೇಲೆ ಹರಳೆಣ್ಣೆ ಇರುತ್ತಲ್ಲ ಅದ್ರ ಎಲೆ, ದಾಸವಾಳದ ಎಲೆಗಳು ಮತ್ತು ದಾಸವಾಳದ ಹೂವು ಒಣಗಿದ್ರಾದರೂ ಪರವಾಗಿಲ್ಲ. ನಾವು ದೇವ್ರಿಗೆಲ್ಲ ಹೆಂಗೋ ಹಾಕ್ತಿರ್ತೀವಲ್ವ, ಅದು ಒಣಗಿರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದು ಹರಳೆಣ್ಣೆ ಎಲೆ, ಇದು ನಿಮಗೆ ಎಲ್ಲ ಕಡೆಯೂ ಸಿಗುತ್ತೆ ಆಲ್ಮೋಸ್ಟ್. ಇವಾಗ ಬೆಂಗಳೂರು ಕಡೆ ರೋಡ್ ಸೈಡಲ್ಲೆಲ್ಲ ಹರಳೆಣ್ಣೆ ಎಲೆ ಬಿಟ್ಟಿರುತ್ತೆ. ಅದೊಂದು 2 ಎಲೆಗಳನ್ನ ಅಥವಾ ಒಂದು 3 ಎಲೆಗಳನ್ನ ತಗೊಳ್ಳಿ. ಇದು ಲೆಮನ್ ಲೀವ್ಸ್ ಅಂತಾರಲ್ಲ ಅದು, ನಿಂಬೆಹಣ್ಣಿಂದು ಲೀವ್ಸು. ಪಾರಿಜಾತ ಹೂವು ಇದಂತೂ ತುಂಬ ಒಳ್ಳೆಯದು, ಹೇರಿಗೆ ಒಳ್ಳೆಯದು, ಸ್ಕಿನ್ನಿಗೆ ಒಳ್ಳೆಯದು. ಎಷ್ಟು ಒಳ್ಳೆಯದು ಅಂತಂದರೆ ಅಷ್ಟು ಒಳ್ಳೆಯದು. ಇದನ್ನು ಆದಷ್ಟು ಬೆಳಗ್ಗೆ ಹೊತ್ತು ನೀವು ಟೀ ಥರ ಮಾಡಿ ನೀರಲ್ಲಿ ಕುದಿಸಿ ಕುಡಿಯೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ. ಹೇರ್ಗೂ ಕೂಡ ಒಳ್ಳೆಯದು, ಹೇರ್ ಸ್ಪ್ರೇ ಆಗು ಯೂಸ್ ಮಾಡ್ಬೋದು. ಇದು ತುಂಬೆ ಗಿಡದ ಎಲೆ, ಕರಿಬೇವು ಒಣಗಿರೋ ಅಂಥದ್ದು ತೊಗೊಂಡಿದ್ದೀನಿ, ದಾಸವಾಳ ಹೂವು, ಸ್ವಲ್ಪ ಆಲದ ಮರದ ಬೇರು, ನಲ್ಲಿಕಾಯಿನೂ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ. ನಲ್ಲಿಕಾಯಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಆಲೋವಿರಾನ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲದೂ ತುಂಬ ಒಳ್ಳೆಯದು. ಇದನ್ನು ಬೇಕಾದ್ರೆ ಹೇರ್ ಪ್ಯಾಕ್ ಆಗೋ ಕೂಡ ಹಾಕ್ಬೋದು, ಆಯಿಲ್ ಮಾಡಬೇಕಾದ್ರೂ ಕೂಡ ಹಾಕ್ಬೋದು. ಮೊದಲು ಇವಾಗ ಯಾವ್ಯಾವುದು ಹಸಿ ಇಂಗ್ರೀಡಿಯೆಂಟ್ ಇದ್ದಿಲ್ಲ ಅದನ್ನು ರುಬ್ಕೊಂಬರೋಣ. ಈಗ ನಾನು ಒಂದು ಐರನ್ದು ಬಾಣಲಿ ತಗೊಂಡಿದ್ದೀನಿ. ಐರನ್ ಬಾಣಲಿಲಿ, ಕಬ್ಬಿಣದ ಬಾಣಲಿಲಿ ಮಾಡೋದ್ರಿಂದ ಅದ್ರ ಸತ್ವ ಏನಿರುತ್ತೆ, ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸು ಅಲ್ಲೇ ಉಳ್ಕೊಳ್ಳುತ್ತೆ. ನಾನ್ ಸ್ಟಿಕ್ಕಲ್ಲೆಲ್ಲ ಇದನ್ನು ಎಣ್ಣೆನ ತಯಾರ್ಸೋಕೆ ಹೋಗಬೇಡಿ. ಇದಂತೂ ತುಂಬ ಒಳ್ಳೆಯದು ನಾವು ಐರನ್ ಬಾಣಲಿಲಿ ಮಾಡೋದ್ರಿಂದ. ಕಬ್ಬಿಣದ ಬಾಣಲಿ ಇವಾಗ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಎಣ್ಣೆ ಹಾಕಿ ರುಬ್ಬಿರೋ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆ ರುಬ್ಬಿರೋ ಪೇಸ್ಟೆಲ್ಲ ನೀಟಾಗಿ ಅದ್ರದ್ದು ಸತ್ವ ಬಿಡಬೇಕು. ಮತ್ತು ಆ ನೀರಿನ ಅಂಶ ಏನಿರುತ್ತಲ್ಲ ಹೋಗಿ ಬರೀ ಎಣ್ಣೆ ಅಂಶ ಉಳ್ಕೊಬೇಕು. ಆವಾಗಲೇ ಇದು ಎಣ್ಣೆ ತಯಾರಾಗೋದು. ಮ್ಯಾಕ್ಸಿಮಮ್ ಒಂದು 20 ನಿಮಿಷ ಬೇಕು, ಚೆನ್ನಾಗಿ ಕುದಿಬೇಕು. ಅದು ಕೈ ಆಡಿಸ್ತಾನೆ ಇರಬೇಕು. 20-25 ನಿಮಿಷ ಬೇಕಾಗುತ್ತೆ. ನನ್ನ ಕೂದಲು ಮೊದಲು ಇಷ್ಟೊಂದು ಉದ್ದ ಇರಲಿಲ್ಲ, ತುಂಬ ಶಾರ್ಟ್ ಇತ್ತು. ಡೆಲಿವರಿ ನಂತರ ಮತ್ತು ನನ್ನ ಮಗು ಹೊಟ್ಟೆಲಿದ್ದಾಗ ಒಳ್ಳೊಳ್ಳೆ ಫುಡ್ಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಹೆರಿಡಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ನಮ್ಮ ಕೂದಲು ಬೆಳೆಯೋದಕ್ಕೆ. ಇವಾಗ ಕೊಲಂಜಿ ಅಂದರೆ ಆಹಾರನೂ ಚೆನ್ನಾಗಿ ಮತ್ತು ಆಲದ ಮರ ಎಣ್ಣೆಗಳನ್ನೆಲ್ಲ ಅದನ್ನು ಮಾಡ್ಕೊಳ್ಳಿ. ಹಾಕ್ಬಿಟ್ಟು ನಾನು ಎಣ್ಣೆಗೆ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಅದೆಲ್ಲ ಡ್ರೈ ಇಂಗ್ರೀಡಿಯೆಂಟು, ಹಾಗಾಗಿ ಅದನ್ನೇನಾದ್ರು ನೆನೆಸಿಟ್ಟಿದ್ರೆ ಹಾಕ್ಬೋದಿತ್ತು ರುಬ್ಬೋದಕ್ಕೆ, ನೆನೆಸಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ನಾನು ಅದನ್ನು ಹಾಕಿ ಸ್ವಲ್ಪ ಎಣ್ಣೆ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಎಲ್ಲ ಆ ಥರ ಕುದೀತಾ ಬರುತ್ತೆ, ಅಷ್ಟು ಚೆನ್ನಾಗಿ ಎಣ್ಣೆ ಫಾರ್ಮ್ ಆಗುತ್ತೆ. ಇದನ್ನು ಏರಿಗೆ ಹಾಕಿದ್ರಂತೂ ಚೆನ್ನಾಗಿ ಕುದಿಸಿ ಇದು ಕಲ್ಲರ್ ಬಿಡಬೇಕು. ಅದ್ರ ಸತ್ವ ಎಲ್ಲ ಬಿಟ್ಟಾದಮೇಲೆ ಆಫ್ ಮಾಡಿದ್ರೆ ಒಂದು 20-25 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತಲ್ವ. ಹರ್ಬ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ. ಮನೇಲಿ ಆದಷ್ಟು ಹರ್ಬ್ಸ್ ಬೆಳೆಸಿ ಈ ಥರ ಆಯಿಲ್ ಮಾಡೋದನ್ನು ಮಾಡಿ. ಹೇರು ಚೆನ್ನಾಗಿರುತ್ತೆ, ರೂಟ್ಸು ಚೆನ್ನಾಗಿರುತ್ತೆ, ಹೇರ್ ಫಾಲ್ ರೇಟು ಕೂಡ ಕಮ್ಮಿ ಆಗುತ್ತೆ. ಇದು ಸ್ಮೆಲ್ಲು ಯಾವ ಥರ ಘಮ್ ಅಂತಿದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ. ಈ ರೀತಿ ಒಂದು ಫಿಲ್ಟರ್ ಸಹಾಯದಿಂದ ಸೋಸ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ಕಾಟನ್ ಬಟ್ಟೆ ಹಾಕಿ ಅದರಿಂದ ಹಿಂಡಿ ಬರೋ ಅಂಥ ಎಣ್ಣೆನ ಉಪಯೋಗಿಸಿ. ನಾನೀಗ ಒಂದು ಬಟ್ಲಿಗೆ ಅದನ್ನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆಗೆ ನಾನು ಸ್ವಲ್ಪ ಕ್ಯಾಸ್ಟ್ರೋಲ್ ಆಯಿಲು
ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹೇರಿಗೆ ಸ್ವಲ್ಪ ಕ್ಯಾಸ್ಟ್ರೋಲ್ ಆಯಿಲ್ ನೀಟಾಗಿ ಸೆಟ್ ಆಗುತ್ತೆ. ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಕೂದಲು ಸ್ವಲ್ಪ ನಾರಿಶ್ ಆಗಿ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಒಂದು 2 hours ಬಿಡಬೇಕು. ಇದನ್ನು ಹಚ್ಚಿಲ್ಲ ಅಂತಂದರೆ ಓವರ್ನೈಟ್ ಹಚ್ಚಿಬಿಟ್ಟು ಕೂಡ ಬೆಳಗ್ಗೆ ಕೂಡ ಎದ್ದು ಸ್ನಾನ ಮಾಡ್ಬೋದು. ಮಕ್ಕಳಿಗೂ ಕೂಡ ಇದನ್ನು ಹಚ್ಚಿಬಿಟ್ಟು ಕಳಿಸ್ಬೋದು. ಏನಾದ್ರು ಸ್ಮೆಲ್ ಆ ಥರ ಇದೆ ಅಂತ ಅಂದರೆ ಕಿಯೋಕಾರ್ಪಿನ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಡಾಬರ್ ಆಮ್ಲ ಆಗಿರ್ಬೋದು, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಚ್ಚೋದ್ರಿಂದ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸ್ಕೂಲ್ಗೂ ಕೂಡ ಹಚ್ಚಿ ಕಳಿಸ್ಬೋದು. ಇದು ಹಚ್ಚೋದ್ರಿಂದ ಎಲ್ಲಿ ಹೇರ್ ಬರ್ತಾ ಇಲ್ಲ ಅಲ್ಲಿ ಹೇರ್ ಬರುತ್ತೆ. ಮತ್ತು ಕೂದಲು ಬುಡ ಸ್ಟ್ರಾಂಗ್ ಆಗುತ್ತೆ. ಕೂದಲು ಬೇಗ ಕಪ್ಪಾಗುತ್ತೆ. ಕೆಂಚಕ್ಕೆ ಟರ್ನ್ ಆಗಿಬಿಟ್ಟಿರುತ್ತಲ್ಲ ಅದು ಕಪ್ಪಾಗ್ತಾ ಹೋಗುತ್ತೆ. ಈ ಕೂದಲನ್ನೆಲ್ಲ ನೀಟಾಗಿ ಎಣ್ಣೆ ಹಚ್ಚಾದಾದ್ಮೇಲೆ ಜಡೆ ಹಾಕ್ಬಿಟ್ಟು ಬಿಡಬೇಕು. ಯಾವುದೇ ಕಾರಣಕ್ಕೂ ಬಾಚಣಿಕೆನ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಅಟ್ಲೀಸ್ಟ್ 2 hours ಬಿಡಿ. ಈ ಆಯಿಲ್ನ ಟ್ರೈ ಮಾಡೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.